Students, welcome to Learning Management System, sponsored by Department of Collegiate Education, Program BCom, subject E-Business and Accounting, semester 4th, session number 23, topic hardware requirements and installation of Tally software. This is Srinath, working as an assistant professor in commerce at Government College for Women's. In previous session, we had discussed about what are the advantages and disadvantages of Tally. ಲಾಸ್ಟ್ ಸೆಷನಲ್ಲಿ ನಾವು ಟ್ಯಾಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಾವು ವರ್ಕ್ ಮಾಡಿದ್ರೆ ಅದರಿಂದ ಬರುವಂಥ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಲಾಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ ಕಂಪೇರ್ಡ್ ಟು ಮ್ಯಾನ್ಯುವಲ್ ಅಕೌಂಟಿಂಗ್. ಸೊ ಈ ಸೆಷನಲ್ಲಿ ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಏನು, ಮತ್ತು ಟ್ಯಾಲಿ ಸಾಫ್ಟ್ವೇರ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಬೋದು, ಯಾವ ರೀತಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಆಫ್ ಟ್ಯಾಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಾವು ಟ್ಯಾಲಿನ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ಫಸ್ಟ್ ಒಂದು ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ನಮ್ಮ ಸಿಸ್ಟಮಲ್ಲಿ ಶುಡ್ ಬಿ ಇಂಟೆಲ್ ಪ್ರೀಮಿಯಮ್ 4 ಇಲ್ಲ ಇದಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರುವಂಥ ಪ್ರೊಸೆಸರ್ ಇರಬೇಕು. ಮಿನಿಮಮ್ ಯಾವುದು ಇರಬೇಕು? ಇಂಟೆಲ್ ಪ್ರೀಮಿಯಮ್ 4 ಆರ್ ಎಬೋ ಈಕ್ವಲೆಂಟ್, ಅದಕ್ಕಿಂತ ಕೆಪಾಸಿಟಿ ಜಾಸ್ತಿ ಇರುವಂಥ ಪ್ರೊಸೆಸರ್ ಇರಬೇಕು ನಮ್ಮ ಸಿಸ್ಟಮಲ್ಲಿ. ನೆಕ್ಸ್ಟು ರ್ಯಾಂಡಮ್ ಆಕ್ಸೆಸ್ ಮೆಮರಿ ಕೆಪಾಸಿಟಿ 32 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು, ಇಲ್ಲಾಂದರೆ 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು. ಅದಕ್ಕಿಂತ ಜಾಸ್ತಿ ಮೆಮರಿ ಕೆಪಾಸಿಟಿ ಇರಬೇಕು. ಥರ್ಡ್ ಬಂದುಬಿಟ್ಟು ಹಾರ್ಡ್ ಡಿಸ್ಕ್ ಕೆಪಾಸಿಟಿ. ಹಾರ್ಡ್ ಡಿಸ್ಕಲ್ಲಿ ನಮಗೆ ಮಿನಿಮಮ್ 150 MB ಫ್ರೀ ಸ್ಪೇಸ್ ಇರಬೇಕು. ನಾವು ಟ್ಯಾಲಿನ ಇನ್ಸ್ಟಾಲ್ ಮಾಡಬೇಕಾದ್ರೆ 30 ಇದೆ, 30 ಅಲ್ಲ, ಮಿನಿಮಮ್ 150 ಫ್ರೀ ಸ್ಪೇಸ್ ಇರಬೇಕು ನಮ್ಮ ಹಾರ್ಡ್ ಡಿಸ್ಕಲ್ಲಿ ನಮ್ಮ ಟ್ಯಾಲಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಮಾನಿಟರಿ ರೆಸೊಲ್ಯೂಷನ್ ಬಂದುಬಿಟ್ಟು 1024x768 ಅದಕ್ಕಿಂತ ಜಾಸ್ತಿ ರೆಸೊಲ್ಯೂಷನ್ ಇರಬೇಕು. ಇದಕ್ಕಿಂತ ಕಡಿಮೆ ರೆಸೊಲ್ಯೂಷನ್ ಇದ್ದರೆ ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಟ್ಯಾಲಿ ಕಂಪಲ್ಸರಿ ವಿಂಡೋಸಲ್ಲಿ ಮಾತ್ರ ವರ್ಕ್ ಆಗುತ್ತೆ. ನಮ್ಮ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಮೇ ಇರಬೇಕು. ವಿಂಡೋಸಲ್ಲಿ ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೂ ನಾವು ಟ್ಯಾಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಬೋದು. ವಿಂಡೋಸ್ 98, ವಿಂಡೋಸ್ 2000, ವಿಂಡೋಸ್ XP, ವಿಂಡೋಸ್ ವಿಸ್, ಯಾವುದನ್ನು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೆ ಸಾಕು. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು. ವಿಂಡೋಸ್ ಬಿಟ್ಟು ಬೇರೆ ಯಾವುದೇ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋಕ್ಕೆ, ಡೌನ್ಲೋಡ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ನೆಟ್ ಕನೆಕ್ಷನ್ ಇರಬೇಕಾಗತ್ತೆ. ಸಪೋಸ್ ನಾವು ಟ್ಯಾಲಿಯನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ನೆಟ್ ಕನೆಕ್ಟಿವಿಟಿ ಇರಬೇಕು. ಇಲ್ಲ ಅಂದರೆ ನಾವು CD ತಂದು ಡೌನ್ಲೋಡ್ ಮಾಡ್ಕೊತೀವಿ ಅಂದರೆ ನೆಟ್ ಅವಶ್ಯಕತೆ ಇರೋದಿಲ್ಲ. ಇದು ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಆಫ್ ಟ್ಯಾಲಿ ಸಾಫ್ಟ್ವೇರ್. ಒಂದು, ನಮ್ಮ ಪ್ರೊಸೆಸರ್ ಇಂಟೆಲ್ ಪ್ರೀಮಿಯಮ್ 4 ಇದಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರುವಂಥ ಪ್ರೊಸೆಸರ್ ಇರಬೇಕು. ನಮ್ಮ ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮರಿ ಮಿನಿಮಮ್ 32 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು. ಇಲ್ಲಾಂದರೆ 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ 4 GB, ಇದಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರುವಂಥ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಕೆಪಾಸಿಟಿ ನಮ್ಮ ಸಿಸ್ಟಮ್ ಇರಬೇಕಾಗುತ್ತೆ. ಹಾರ್ಡ್ ಡಿಸ್ಕಲ್ಲಿ ಮಿನಿಮಮ್ 150 MB ಫ್ರೀ ಸ್ಪೇಸ್ ಇರಬೇಕು. ಮಿನಿಮಮ್ 150. ಇಲ್ಲಿ 30 ಇದೆ, 30 ಅಲ್ಲ, ಹಳೆ ವರ್ಷನ್ಗೆ ಸರಿ ಹೋಗ್ತಾಯಿತ್ತು, ಇವಾಗ ಹೊಸ ವರ್ಷನ್ಸ್ಗೆ 30 ಸರಿ ಹೋಗೋದಿಲ್ಲ. ಮಿನಿಮಮ್ 150 ನಮ್ಮ ಒಂದು ಹಾರ್ಡ್ ಡಿಸ್ಕಲ್ಲಿ ಫ್ರೀ ಸ್ಪೇಸ್ ಇರಬೇಕು ಇನ್ ಆರ್ಡರ್ ಟು ಇನ್ಸ್ಟಾಲ್ ದಿ ಟ್ಯಾಲಿ ಸಾಫ್ಟ್ವೇರ್. ಮಾನಿಟರ್ ರೆಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ 1024x768 ಇಲ್ಲ, ಇದಕ್ಕಿಂತ ಹೈಯರ್ ರೆಸೊಲ್ಯೂಷನ್ ಇರಬೇಕು. ಇದಕ್ಕಿಂತ ಕಡಿಮೆ ರೆಸೊಲ್ಯೂಷನ್ ಇದ್ದರೆ ಟ್ಯಾಲಿ ಡಿಸ್ಪ್ಲೇ ಸರಿಯಾಗಿ ಆಗೋದಿಲ್ಲ. ಮಿನಿಮಮ್ ಇಷ್ಟು ರೆಸೊಲ್ಯೂಷನ್ ಕೆಪಾಸಿಟಿ ಇರಲೇಬೇಕು. ಆ್ಯಂಡ್ ನಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಟ್ಯಾಲಿ ಕಂಪಲ್ಸರಿ ವಿಂಡೋಸಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ಬೋದು. ವಿಂಡೋಸ್ ಬಿಟ್ಟು ಬೇರೆ ಒಂದು ಆಪ್ರೇಟಿಂಗ್ ಸಿಸ್ಟಮನ್ನು ನಾವು ಇನ್ಸ್ಟಾಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದಿ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಆಫ್ ಟ್ಯಾಲಿ. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ಹೌ ಟು ಇನ್ಸ್ಟಾಲ್ ದಿ ಟ್ಯಾಲಿ. ನಾವು ಯಾವ ರೀತಿ ಟ್ಯಾಲಿನ ಇನ್ಸ್ಟಾಲ್ ಮಾಡ್ಬೋದು. ದೇರ್ ಆರ್ 2 ಮೆಥಡ್ಸ್ ಟು ಇನ್ಸ್ಟಾಲ್ ದಿ ಟ್ಯಾಲಿ. ಒಂದು, ವಿ ಕ್ಯಾನ್ ಪರ್ಚೇಸ್ ದಿ CD. ನಾವು ಟ್ಯಾಲಿ ಇರೋವಂಥ ಒಂದು CD ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಆ ಟ್ಯಾಲಿನ ನಾವು ಆ ಟ್ಯಾಲಿಯಿಂದ ಮುಖಾಂತರ ನಾವು ಏನು ಮಾಡ್ಬೋದು, ನಾವು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು. ಒಂದು CD ಡ್ರೈವಲ್ಲಿ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಆಪ್ಷನ್ಸ್ ನೋಡುತ್ತೆ, ಆಪ್ಷನ್ಸ್ ಕೇಳುತ್ತೆ. ನಾವು ಇನ್ಸ್ಟಾಲ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ CD ಯಲ್ಲಿ ಇರುವಂಥ ಟ್ಯಾಲಿ ಸಾಫ್ಟ್ವೇರ್ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗುತ್ತೆ. ದಟ್ ಈಸ್ ವೆರಿ ಈಸಿ ಮೆಥಡ್.
Okay, we can first method we can install the Tally software which exists in the CD ಮುಖಾಂತರ ನಾವು ಏನು ಮಾಡ್ಬೋದು, ನಾವು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಬೋದು. ನೆಕ್ಸ್ಟ್ ಮೆಥಡ್, ಓಕೆ, ವಿ ಕ್ಯಾನ್ ಡೌನ್ಲೋಡ್ ದಿ ಟ್ಯಾಲಿ ಸಾಫ್ಟ್ವೇರ್ ಫ್ರಮ್ ದಿ ವೆಬ್ಸೈಟ್. ನಾವೇನು ಮಾಡ್ಬೋದು, ಟ್ಯಾಲಿ ಸಾಫ್ಟ್ವೇರ್ ವೆಬ್ಸೈಟಿಂದ ನಾವೇನು ಮಾಡ್ಬೋದು, ನಾವು ಟ್ಯಾಲಿನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದನ್ನು ಯಾವ ರೀತಿ ಹೆಂಗೆ ಅಂತ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ನೋಡಿಸ್ತೀನಿ. ಒಂದು ಜಸ್ಟ್ ಗೋ ಟು ದಿ ಗೂಗಲ್ಗೆ ಹೋಗ್ಬಿಟ್ಟು ನಾವು ವಿ ಹ್ಯಾಸ್ ಟು ಟೈಪ್ ದಿ ವೆಬ್ಸೈಟ್ ಅಡ್ರೆಸ್ ಟೈಪ್ ಮಾಡಿ ಅಲ್ಲಿಂದ ನಾವೇನು ಮಾಡ್ಬೋದು, ಟ್ಯಾಲಿನ ಡೌನ್ಲೋಡ್ ಮಾಡ್ಕೊಬೋದು. ಐ ವಿಲ್ ಶೋ ಯು, ಅದನ್ನು ನಾನು ನೋಡಿಸ್ತೀನಿ. ಗೋ ಟು ಫಸ್ಟು ಗೂಗಲ್ ಓಪನ್ ಮಾಡಿಕೊಡಿ. ನಂದು ಕನೆಕ್ಷನ್ ಸ್ಲೋ ಇದೆ. ಟೇಕಿಂಗ್ ಸಮ್ ಟೈಮ್, ಸ್ವಲ್ಪ ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗಿದೆ. ಓಕೆ, ಗೂಗಲ್ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿದ್ಮೇಲೆ ಸೊ ಟೈಪ್ ಟ್ಯಾಲಿ ERP9.com ಅಂತ. ಸ್ವಲ್ಪ ನನ್ನ ನೆಟ್ ಸ್ಲೋ ಇದೆ, ಟೇಕಿಂಗ್ ಟೈಮ್. ಸೊ ನಾವು ಟ್ಯಾಲಿ ERP9 ವೆಬ್ಸೈಟ್ ಓಪನ್ ಮಾಡ್ಬೋದು. ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಸೊ ವಿ ಕ್ಯಾನ್ ಗೋ ಟು ದಿ ಡೌನ್ಲೋಡ್ಸಲ್ಲಿ ನಮ್ಗೆ ಎರಡು ಆಪ್ಷನ್ ಬರುತ್ತೆ. ಲೇಟೆಸ್ಟ್ ವರ್ಷನ್ಸ್ ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಇದಕ್ಕೆ ನಾವು ಹಿಂದೆ ಬಿಟ್ಟಿರೋ ವರ್ಷನ್ಸ್ ನಾವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಫಾರ್ ಎಜುಕೇಷನ್ ಪರ್ಪಸ್ ಐ ಆಮ್ ನಾಟ್ ಡೌನ್ಲೋಡಿಂಗ್ ಎನಿ ಲೇಟೆಸ್ಟ್ ವರ್ಷನ್ಸ್. ನಾನು ಹಿಂದೆ ಇರೋ ಒಂದು ಓಲ್ಡ್ ವರ್ಷನ್ಸೇ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಸೊ ನಮಗೆ ಇಲ್ಲಿ ದೇ ಆರ್ ಡಿಫ್ರೆಂಟ್ ವರ್ಷನ್ಸ್ ಅವೈಲೇಬಲ್. ತುಂಬ ಡಿಫ್ರೆಂಟ್ ವರ್ಷನ್ಸ್ ಇದೆ. ನಮ್ಗೆ ಯಾವ ವರ್ಷನ್ ಬೇಕೋ ಆ ವರ್ಷನ್ ನಾವೇನು ಮಾಡ್ಕೊಬೋದು, ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಇಲ್ಲಿ ವರ್ಷನ್ಸ್ ಇದೆ, ಅದು ಯಾವಾಗ ರಿಲೀಸ್ ಮಾಡಿದೆ, ರಿಲೀಸಿಂಗ್ ಡೇಟ್ ಇದೆ, ಅದ್ರ ಕೆಪಾಸಿಟಿ ಇದೆ. ಸೊ ನಾನು ಇದನ್ನು ಅವೆಲ್ಲ ಡೌನ್ಲೋಡ್, ಇದರಲ್ಲಿ ಯಾವುದೋ ಒಂದು ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟ್ಯಾಲಿ ERP9 ಡೌನ್ಲೋಡ್ ಆಗ್ತಾಯಿದೆ. ಸಿ ಶೋಯಿಂಗ್ 32 ಮಿನಿಟ್ಸ್ ಲೆಫ್ಟ್. ಓಕೆ, ನೆಟ್ ಸ್ಲೋ ಇದೆ, ಅದಕ್ಕೆ ಡೌನ್ಲೋಡಿಂಗ್ ಟೈಮ್ ತಗೊತಾ ಇದೆ. Once you downloaded Tally software from the Tally website, you can find one welcome screen. Welcome to Tally ERP9 setup wizard. Okay, in this you have to click next in order to install the Tally software from the website. So I am clicking next option from the welcome to Tally ERP9 setup wizard. This is the setup wizard. So in this setup wizard I am clicking next. So if you click next, you can find some information where Tally program going to download it. It will be going to download it in C drive. Okay, path will be okay, C drive, users, public, Tally ERP9 data. ಇಲ್ಲಿ ಏನಾಗುತ್ತೆ, ನಮ್ಮ ಒಂದು ಟ್ಯಾಲಿ ಸಾಫ್ಟ್ವೇರ್ ಸ್ಟೋರ್ ಆಗುತ್ತೆ. ದಟ್ ಈಸ್ ದಿ ಡೇಟಾ ಡಿಕ್ಷನರಿ, ದಿಸ್ ಅಪ್ಲಿಕೇಶನ್ ಡಿಕ್ಷನರಿ, ಕಾನ್ಫಿಗರೇಷನ್ ಡಿಕ್ಷನರಿ, language dictionary, and license details and license dictionary. These are all information available in Tally ERP setup. Okay, if you want to do any changes, suppose you don't want to save your information in C drive, you can change according to your requirement. You can find your information, so you can change according to, you can save
some other drives where you want to supposed to install your Tally software. Okay, so I have to, if you want to change any changes, you can go back, otherwise you can go to next option. So this is the setup screen. Okay, in setup screen you can find information regarding application dictionary, data dictionary, configuration directory, and language directory, and license details, and license directory. Okay, you want any changes in this, you can change according to your requirement. Then you can click next. So next, if they ask the license dictionary, you have so after clicking next, screen will appear in your desktop. Then you have to select a country. You selected India, and language English. You want to change languages, you can change according to your requirement. I will keep it English only. Then I will click next. Once you click next, automatically Tally software will be downloaded into your system. I can show you whether it is downloaded. See, it's downloading. So Tally ERP9 installed successfully. So you have to click continue to install the license server and finish. So I'm clicking finish. So let me check whether Tally is installed or not. So you can see here. So Tally ERP9 software is successfully installed in my system. ಈ ರೀತಿ ನಾವು ವೆಬ್ಸೈಟಿಂದ ಟ್ಯಾಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ನಾನು ಸಕ್ಸಸ್ಫುಲಿ ಟ್ಯಾಲಿ ಸಾಫ್ಟ್ವೇರ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.